ಯಾರು ಬಂದವರು ಸ್ವಾಮಿ ಎಂದು ವಿಚಾರಿಸುವೆ. ಎಲೆ ಸಂಗೀತಗಾರ ಶಿರೋಮಣಿ, ಒಂದು ವೇಳೆಯಲ್ಲಿ ಮಾತಾಡಿಸಿದ್ರೆ ಮಾತುವಿಲ್ಲ, ಮಾತಿನ ಪ್ರಸಂಗವಿಲ್ಲ. ದಾರ್ಯಾರೋ ದಾರಿಲ್ಲ, ಒಂದು ವೇಳೆಯಲ್ಲಿ ನೀನೇ ವಿಚಾರ ಮಾಡಯ್ಯ ಸಂಗೀತಗಾರ ಶಿರೋಮಣಿ. ದೊಡ್ಡ ರಾಜರಿದ್ದಾರೆ, ನೋಮ್ ಬಿರ್ದಾಳಾಗಿ ಮಾತಾಡಿದ್ರಿ ಬುದ್ಧಿ. ಓಹೋ, ಉದಯಿಸಿದ ಬಾಲಕನಂತೆ ಸೂರ್ಯ ಕಿರಣದಂತೆ ಥಳಥಳ ಹೊಳೆಯುತ್ತ ಈ ಸುಂದರವಾದ ಗಜಾನನಕ್ಕೆ ಚಂದ್ರವನ್ನೇ ಲೆಪ್ಪಿಸಿಕೊಂಡು ಈ ಕಟ್ಟಿದ ಮುತ್ತಿನ ಮಂಟಪ ಮೇಲೆ ದಿಟ್ಟತನದಿಂದ ಬಂದು ನಿಂತವರು ತಾವುದಾರ ಭೂಪ ರಾಜ್ಯ ಕುಲ ದೀಪ. ಚಂದದಿಂದ ನಿರ್ಭಾಗ್ಯವಾಗಿ ಅಂದವರಿಗೆ ದಾರೆಂದು ಕೇಳೋಣ. ನೀನು ಓ ದೇವ, ನಮ್ಮ ನಾಮವೇ ನಂದರೆ ಅಂಗೈದಟ್ಟು ಬಾಯಾಗ ಲಿಂಗದಟ್ಟು ಕಲ್ಲು ಹಾಕಿ ಸಾಸಿವೆ ಕಾಯಿನ ಹೆಣ್ಮಗಳು ಒಗ್ಯಾಣೋಗಿರ್ತದೆ. ಅವಾಗ ನಾನು ಅಕಾಡದ ಬಂದು ಬಾಯಿ ಮ್ಯಾಲೆ ನಿಂತು ಟೊಂಕಿನ ಮ್ಯಾಲ ಕೈ ಇಟ್ಟು ಯಾರ ಚದರಿ ಅವಾಗ ಚದರಿ ಚೌಡ್ಯಾಗ ಬಿದರ ಹಂಜಿ ಬುಟ್ಟ್ಯಾಗ ಅಂದು ಫಲ ಇವನು ಹೆಂಗಸ ಬೆರಕಿನ ಕಾಣಿಸ್ತದಲ್ಲ ಅಂದು ರಾಜಾಂತನ ಫಿರ್ಯಾದಿ ಒಯ್ದ್ರ ರಾಜ ಎರಡು ಪರದಾನಿ ಕೊಟ್ಟು ಕಳುವುದು. ಪರದಾನಿ ಬಂದು ಬಾಯಿ ಮ್ಯಾಲೆ ನಿಂತು ಟೊಂಕಿನ ಮ್ಯಾಲ ಕೈ ಇಟ್ಟು ಊಟಿಗೆ ಚೋರಿ ಅಂದ್ರ ಹುಟ್ಟುಟ್ಟು ಬಳ್ಕೋತೀನಿ ದಮ್ರಿ ಏಪ ಅಂದು. ಅಲ್ಲ ಇವನು ಅವನು ಹೆಂಗಸ ಬದಮಾಶೆ ಕಾಣಿಸ್ತದಲ್ಲ ಅಂದ್ರೆ ರಟ್ಟಿಗೆ ಹಗ್ಗ ಹತ್ಕೊಂಡು ರಾಜಾಂತನ ಒಯ್ದ್ರ ಏನನ್ಬೇಕು. ಅಲ್ಲ ತೂಗಾದ ಕಂಡ ಬೆಲ್ಲ ತೂಗಾದ ಕಂಡ ಗೌಡನ ಗಲ್ಲ ಹಿಂದ ಕಂಡವ್ವ ಅಂದಳು. ಅಲ್ಲ ಇವನು ಹೆಂಗಸ ಕುರ್ಸಲಿ ಅಂದವ ಊರ ಹೊರಗೆ ಒಯ್ದು ಬಿಟ್ಟು ಬಾರೋ ಪರದಾನೆ ಅಂದ. ದಿಟ್ಟ ಹೆಂಗಸರಿಗೆಲ್ಲ ಜುಟ್ಟು ಹಿಡಿದು ಊರು ಹೊರಗೆ ಒಯ್ದು ಬಿಟ್ಟು ಬಂದಂತ ತೊಂಟ ಸಾರಥಿ 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 ಅನ್ನೋ ತಾವುದಾರ ದೇವ ದಿವ್ಯ ಪ್ರಭಾವ ರಾಜೇಂದ್ರ ಭೂಪತಿ ಕರುಣಾಲಯ ಅರಸು ನಿರ್ಧಾಯ ಅಯೋಧ್ಯ ದಶಕಂಠ ನಂದನ ಜಾನಿಗೆ ಜೀವನ ಸೃಷ್ಟಿ ಪರಿಪಾಲನ ಪಂಚ ತತ್ವಗಳ ಮಿಗಲಾಗಿರಲು ವಾಯುದೇವನ ರಂಗಿಯಾದ ಅಂಜನದೇವಿ ಗರ್ಭದಲ್ಲಿ ಜನಿಸಿ ಬ್ರಹ್ಮ ಜನಿಸಿ ಪರಾಕ್ರಮಣ ತೋರಿಸಿ ಸ್ವಕ್ಕಿದ ರಾಕ್ಷಸರು ಎನ್ನ ಶೌರ್ಯದಿಂದ ಬೇಗದ ಕಟ್ಟಿ ಭೂಮಿಗೆ ಬಿರದಂತ ಬಲವಂತನಾದ ಗುಪ್ತ ಕಪ್ಪಿನ ವಜ್ರ ಶರೀರ ವೀರಾವೀರ ಗಂಡಗಳಿಗೆ ಗಂಡ ಪುತ್ರ ಹನುಮಂತಿ ಸಭೆದೊಳಗೆ ಜೈಬರಿ ಹೊಡೆಯುವಂತನಾದ ಓಹೋ, ಪುಂಡ ಹನುಮಂತನಾದ್ರೆ ಬಾಳೆ ಸಹಜವಾಯ್ತು, ಕುಳಿತಂತ ಮಂದಿಗೆ ಅತ್ಯಾನಂದವಾಯ್ತು. ತಮ್ಮಗಿರುವ ರಾಜ್ಯ ಮಂದಿರವನ್ನು ಬಿಟ್ಟು ಕುಳಿತಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ? ರಾಜೇಂದ್ರ ಭೂಪತಿ ಮೇಲ ಮಂದಿರ ಬಿಟ್ಟು ನಡೆದಿರುವ ಸಭಾ ಮಂಟಪಕ್ಕೆ ಬಂದ ಸಂಚಾರ ಮಾಡಲಿಕ್ಕೆ ಬರೋಣಾಯ್ತು ಕಂಡ ಸಾರಥಿ ಬಂದ್ರೆ ಬಾಳೆ ಸಹಜವಾಯ್ತು. ಮುಂದೆ ಆಜ್ಞೆ ಏನಿರುವುದು ಹೇಳುವಂತವನಾಗಲಿ. ಸಾರಥಿ ರಾಜೇಂದ್ರ ಭೂಪತಿ ಸಂಚಾರ ಮಾಡಲಿಕ್ಕೆ ನಡೆಯುವಂತವನಾಗಲೇ ಸಾರಥಿ. ಅತಿ ಜಾಗೃತವರಿಗೆ ಸಂಚಾರ ಮಾಡೋಣ, ಸ್ವಲ್ಪ ಸಮಾಧಾನ ತಾಳೆ. ನಮೋ ನಮೋ ದೇವ, ನಿಮ್ಮ ಚರಣ ಕಮಲಕ್ಕೆ ಸಾಷ್ಟ ಮಾಡೋದೇವ ದಿವ್ಯ ಪ್ರಭಾವ. ನಿನಗೆ ಅಷ್ಟು ಐಶ್ವರ್ಯವಾಗಲಿ. ಏಳು ಏಳು ಬಾಲ, ನಿನ್ನ ಹೆಸರೇನು ಚೆನ್ನಾಗಿ ಹೇಳುವಂತವನಾಗು ಬಾಲ, ಪುಣ್ಯಶೀಲ. ಹೇ ದೇವನೇ, ಹೇ ಕಂದನೆ, ನನ್ನ ಗುರುತನ್ನು ಹೇಳುತ್ತಲೇ ಚೆನ್ನಾಗಿ ಕೇಳುವಂತವನಾಗ್ರಿ. ಏನಿರುವುದು ಹೇಳುವಂತವನಾಗು. ವಾಯುದೇವನ ಅರ್ಧಂಗಿಯಾದ ಅಂಜನದೇವಿ ಗರ್ಭದಲ್ಲಿ ಜನಿಸಿ ಬಂದರು. ಹನುಮಂತೆಂದು ತಿಳಿಯುವಂತವನಾಗ್ರಿ. ಇದು ಅಲ್ಲದೆ ನಿಮ್ಮ ನಾಮ ಏನಿರುವುದು, ನಿಮ್ಮ ಪೂರಿ ಯಾವಾಗಿರುವುದು, ಯಾವ ಕಾರಣಕ್ಕೆ ಬಂದಿರೋಣ ರಾಜ ರವಿಕೋಟ ತೇಜ? ಹೇ ಎನ್ನ
ಸೇವಕನಾದ ಹನುಮಂತನೇ ಕೇಳು. ಹೇ ದೇವನೇ, ಅಯೋಧ್ಯಪುರವನ್ನು ಪರಿಪಾಲಿಸುವಂತ ಹಾ, ದಶರಥ ರಾಜನ ಜ್ಯೇಷ್ಠ ಪುತ್ರನಾದ ಶಹಬ್ಬ, ಶ್ರೀರಾಮಚಂದ್ರನು ಹಾ, ನಾವು ವನಸಂಚಾರ ಮಾಡುವ ಕಾಲದಲ್ಲಿ ಹಾ, ಎನ್ನ ಮಡದಿಯಾದ ಸೀತೆಯು ಎತ್ತ ಹೋಗಿದಳು ಏನು. ಹಾ, ಆದ ಕಾರಣ ಹಾ. ನೀವಾದ್ರೂ ನಮ್ಮ ಕಾರ್ಯಕ್ಕೆ ಸಹಾಯವಾಗಬೇಕು ಹನುಮಂತನೇ ಕೀರ್ತಿವಂತನೇ. ಹೇ ನನ್ನ ತಂದೆಯಾದ ಶ್ರೀರಾಮಚಂದ್ರ ದೇವರೇ, ಹೇ ಮಗನಾದ ಮಾರುತಿ, ಎಲ್ಲದನ್ನ ತಾರ ಹತ್ರ ಚಿತ್ತಿ ಬಿಟ್ಟು ಕೇಳುವಂತವನಾಗ್ರಿ. ಏನಿರುವುದು ಹರ್ಷದಿಂದ ಹೇಳುವಂತವನಾಗು. ಹೇ ನನ್ನ ತಂದೆಯಾದ ಶ್ರೀರಾಮಚಂದ್ರ ದೇವರೇ, ಹೇ ಮಗನಾದ ಮಾರುತಿ, ನಾನು ತಾಯಿಯಾದ ಸೀತಾದೇವಿಗೆ ಹುಡುಕಲಿಕ್ಕೆ ಹೋಗುವೆನು. ನೀವು ನಿನ್ನ ಬೆರಳಿನಲ್ಲಿರುವ ಉಂಗುರವನ್ನು ಕೊಡುವಂತವನಾಗ್ರಿ. ಹಾಳು ಮಾಡುತ್ತಾ ಹೋಗಿ ಬರೋಣ ರಾಜ ರವಿಕೋಡ್ ತೇಜ. ಇದು ಅಲ್ಲದೆ ನನ್ನ ತಂದೆಯಾದ ಶ್ರೀರಾಮಚಂದ್ರ ದೇವರು ನಿಮ್ಮನ್ನು ಗುರುತನ್ನು ಹಚ್ಚಿಕೊಂಡು ಬಾ ಅಂತ ಇದೊಂದು ಮುದ್ರ ಉಂಗುರವನ್ನು ತಂದಿರುವೆನು. ತೆಗೆದುಕೊಳ್ಳುವಂತ ನಗರ ತಾಯಿ ಸೌಖ್ಯ ಪ್ರದಾಯಿ. ಹೇ ಹೆಣ್ಣ ಮಗನಾದ ಮಾರುತಿ, ನಿನ್ನ ತಂದೆಯಾದ ಶ್ರೀರಾಮಚಂದ್ರನು ಕಳಿಸಿದಂತ ಈ ಉಂಗುರವನ್ನ ನೋಡಿ ಎನ್ನ ಮನಕ್ಕೆ ಅತ್ಯಂತ ಸಂತೋಷವಾಯಿತು. ನಾನಿಲ್ಲಿಗೆ ಬರಲು ಕಾರಣವೇನೆಂದರೆ, ಆ ದುಷ್ಟ ರಾಕ್ಷಸನಾದ ರಾವಣನು ಸನ್ಯಾಸಿಯ ವೇಷವನ್ನು ಧರಿಸಿ ಭಿಕ್ಷೆ ಬೇಡಲು ಬಂದು ಎನ್ನನ್ನು ಅಪಹರಣ ಮಾಡಿಕೊಂಡು ತಂದು ಈ ವನದಲ್ಲಿ ಕುಳ್ಳಿರಿಸಿರುವನು. ಶೀಘ್ರವೇ ಹೋಗಿ ನಿನ್ನ ತಂದೆಯಾದ ಶ್ರೀರಾಮಚಂದ್ರನಿಗೆ ಎನ್ನನ್ನು ಬಿಡಿಸಿಕೊಂಡು ಹೋಗಬೇಕೆಂದು ಹೇಳು ಮಾರುತಿ ಕುಶಾಗ್ರಮತಿ. ತಾಯಮ್ಮನೆ, ನಾನು ಹೋಗಿ ಬರುವೆನು. ನನಗೆ ಅಪ್ಪಣವನ್ನು ಕೊಡುವಂತಕ್ಕಿನಾಗು ತಾಯಿ ಸೌಖ್ಯ ಪ್ರದಾಯಿ. ಎನ್ನ ಲಂಕಾ ಪಟ್ಟಣದಲ್ಲಿ ಒಂದು ಕಪಿಯು ಬಂದಂತೆ ಕಾಣುತ್ತದೆ. ಅದರ ಬಾಲಿಗೆ ಬೆಂಕಿಯನ್ನು ಹಚ್ಚಬೇಕಾಗಿದೆ.
ನನ್ನ ಪ್ರಜಾಗಳಿಗೆ ಹೇಳಿ ಬರುವಂತವನಾಗು ಸಾರಥಿ. ಸೀತಾದೇವಿಯ ಗುರುತನು ಹಚ್ಚಿರುವೆನು. ನನ್ನ ಬಾಲಕ್ಕೆ ಬೆಂಕಿ ಹಚ್ಚಿದರು. ನಾನು ಲಂಕಾ ಪಟ್ಟಣ ಸುಟ್ಟು ಈ ಅಶೋಕನ ಹಾಳು ಮಾಡಿಬಿಡೋಣ. ಮಾಡಿದ್ರೆ ನೋಡುವಂತ ಸಾರಥಿ ಮಗನಾದ ಮಾರುತಿ. ಆಹೇನ ತಂದೆಯಾದ ಶ್ರೀರಾಮಚಂದ್ರ ದೇವರೇ, ಆಹೇ ಮಗನಾದ ಮಾರುತಿ, ನನ್ನ ತಾಯಿಯಾದ ಸೀತಾದೇವಿ ಗುರುತನ್ನು ಹಚ್ಚಿರುವೆನು. ಭಿಕ್ಷಾ ಬಿಡಲಿಕ್ಕೆ ಬಂದು ಎತ್ತಿಕೊಂಡು ಒಯ್ದು ಅಶೋಕವನದಲ್ಲಿ ಇಟ್ಟಿರುವೆನು. ಈಗ ನಾವು ಕೂಡಿ ಯುದ್ಧವನ್ನು ಮಾಡಿ ನನ್ನ ತಾಯಿಯಾದ ಸೀತಾದೇವಿಗೆ ಗೆದ್ದು ತರಬೇಕು ತಂದೆ. ಆಹೇ ಮಗನಾದ ಮಾರುತಿ, ಆಹೇನ ತಂದೆಯಾದ ಶ್ರೀರಾಮಚಂದ್ರದೇವರೇ, ನೀನು ಹೋದ ವೃತ್ತಾಂತವನ್ನು ಕೇಳಿ ಬಹಳ ಸಂತೋಷವಾಯಿತು. ಆದರೆ ನಿನ್ನ ಮುಖ ಕಪ್ಪಾಗಿರುವುದು ಕಾರಣವೇನು ಹೇಳುವಂತವನಾಗು ಹನುಮಂತನೇ, ಪ್ರೇಮದ ಭಕ್ತನೇ. ಆಹೇನ ತಂದೆಯಾದ ಶ್ರೀರಾಮಚಂದ್ರದೇವರೇ, ಆಹೇ ಮಾರುತಿ, ಇದರೆಲ್ಲ ಮತ್ತಾರು ಚಿತ್ತ ಬಿಟ್ಟು ಕೇಳುವಂತನವರೇ, ಏನಿರುವಾಗ ಹರ್ಷದಿಂದ ಹೇಳುವಂತವನಾಗು.
ಎಣ್ಣ ಬಾಲವು ಸಮುದ್ರಲೇ ವಿಷಿ ಹಾ ತಿರುಗು ನೋಡಲೇ ಮುಖ ಕಪ್ಪು ಆಯ್ತು. ಹಾ ಈಗ ನಾವು ನೀವು ಕೂಡಿ ಹಾ ಲಂಕಾಪಟ್ಟಣಕ್ಕೆ ನಡೆಯುವಂತವ್ರ ರಾಜ. ಎಲೈ ಸಾರಥಿ, ಇತ್ತ ಕಡೆ ಬರುವಂತವನಾಗು. ಆ ಮಹಾವಿಷಕಂಠನು ನನ್ನ ಶೌರ್ಯವನ್ನು ಅರಿಯದೆ ಮಡದಿಯನ್ನು ಅಪಹರಿಸಿಕೊಂಡು ಒಯ್ದಿರುವನು. ಆದ ಕಾರಣ ದಂಡನಾಯಕನಾದ ಜಾಮವಂತನನ್ನು ಅತಿ ಬೇಗದಿಂದ ಕರೆಸುವಂತವನಾಗಲು ಸಾರಥಿ ಅತಿ ಜಾಗೃತಿ. ಅದೇ ಜಾಗೃತಿ ತಂದು ಬಿಡ್ತಾನೆ. ಮಾತಾಡ್ಕೊಳ್ಳಿ.